ನಮಸ್ಕಾರ. ನೀವು ನೋಡುತ್ತಿರುವುದು ನಿಜವೇ ಅಥವಾ ನಿಮ್ಮ ಕಣ್ಣುಗಳು ನಿಮ್ಮನ್ನು ವಂಚಿಸುತ್ತಿವೆಯೇ? ಕತ್ತಲೆಯಲ್ಲಿ ಹಗ್ಗವು ಹಾವಿನಂತೆ ಕಾಣಬಹುದು, ಆದರೆ ಹಾವು ಎಂಬ ಭ್ರಮೆಗೆ ಆಧಾರವಾಗಿ ಅಲ್ಲಿ ಹಗ್ಗವೊಂದು ಇರಲೇಬೇಕು. ಇದನ್ನೇ ವೇದಾಂತದಲ್ಲಿ ಅಧಿಷ್ಠಾನ ಅಥವಾ ಸಬ್ಸ್ಟ್ರೇಟಮ್ ಎನ್ನಲಾಗುತ್ತದೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಮೂಲವನ್ನು ಅರಿಯದವನು ಶಾಖೆಗಳನ್ನಷ್ಟೇ ಹಿಡಿದು ನೇತಾಡುತ್ತಾನೆ. ಇಂದು ನಾವು ನಿಮ್ಮ ಜೀವನದ ಭ್ರಮೆಗಳನ್ನು ದೂರ ಮಾಡಿ ಯಶಸ್ಸಿನ ಅಸಲಿ ಅಡಿಪಾಯವನ್ನು ಹುಡುಕುವ ತಂತ್ರ ತಿಳಿಯೋಣ. 1. ಆಭರಣ ಮತ್ತು ಬಂಗಾರ, ಜ್ಯುವೆಲ್ರಿ ಅಂಡ್ ಗೋಲ್ಡ್. ಚಾಣಕ್ಯರ ಮೊದಲ ಪಾಠ, ರೂಪಕ್ಕಿಂತ ಸತ್ವ ಮುಖ್ಯ. ನೀವು ನೂರಾರು ಆಭರಣಗಳನ್ನು ನೋಡುತ್ತೀರಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಹೆಸರಿದೆ. ಆದರೆ ಅವೆಲ್ಲದಕ್ಕೂ ಆಧಾರವಾಗಿರುವುದು ಬಂಗಾರ. ಬಂಗಾರವೇ ಇಲ್ಲಿ ಅಧಿಷ್ಠಾನ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖಗಳು, ಸೋಲು ಗೆಲುವುಗಳು ಕೇವಲ ಆಭರಣಗಳಿದ್ದಂತೆ. ಅವು ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ನಿಮ್ಮ ಆತ್ಮ ಅಥವಾ ನಿಮ್ಮ ವ್ಯಕ್ತಿತ್ವ ಎನ್ನುವುದು ಬಂಗಾರದಂತೆ ಸ್ಥಿರವಾಗಿರಬೇಕು. ಹೊರಗಿನ ಬದಲಾವಣೆಗಳಿಗೆ ಬೆದರದೆ ನಿಮ್ಮ ಮೂಲ ಸತ್ವವನ್ನು ಗಟ್ಟಿಗೊಳಿಸಿಕೊಳ್ಳಿ. 2. ಸಾಮ್ರಾಜ್ಯದ ಅಧಿಷ್ಠಾನ, ಧರ್ಮ, ಫೌಂಡೇಶನ್ ಆಫ್ ಅ ಕಿಂಗ್ಡಮ್. ಚಾಣಕ್ಯರು ಹೇಳುತ್ತಾರೆ, ಧರ್ಮ ಮೂಲಂ ಜಗತ್. ಒಂದು ರಾಜ್ಯದ ಅಧಿಷ್ಠಾನವು ಅಲ್ಲಿನ ನ್ಯಾಯ ಮತ್ತು ಧರ್ಮದ ಮೇಲೆ ನಿಂತಿರುತ್ತದೆ. ರಾಜರು ಬದಲಾಗಬಹುದು, ಕಾನೂನುಗಳು ಬದಲಾಗಬಹುದು, ಆದರೆ ಪ್ರಜೆಗಳ ಹಿತ ಮತ್ತು ಧರ್ಮದ ತತ್ವಗಳು ಬದಲಾಗಬಾರದು. ಧನನಂದನ ಸಾಮ್ರಾಜ್ಯ ಉರುಳಲು ಕಾರಣ ಅದರ ಅಡಿಪಾಯದಲ್ಲಿ ಧರ್ಮವಿರಲಿಲ್ಲ. ನಿಮ್ಮ ವೃತ್ತಿ ಜೀವನ ಅಥವಾ ಉದ್ಯಮವು ದೀರ್ಘಕಾಲ ಯಶಸ್ವಿಯಾಗಬೇಕೆಂದರೆ ಅದರ ಅಧಿಷ್ಠಾನವು ಪ್ರಾಮಾಣಿಕತೆಯಾಗಿರಲಿ. ಅಧರ್ಮದ ಅಡಿಪಾಯದ ಮೇಲೆ ಕಟ್ಟಿದ ಅರಮನೆ ಯಾವತ್ತಿದ್ದರೂ ಕುಸಿಯಲೇಬೇಕು. 3. ನಿಮ್ಮ ಅಧಿಷ್ಠಾನ ಯಾವುದು? ಫೈಂಡಿಂಗ್ ಯೋರ್ ಇನ್ನರ್ ಬೇಸ್. ಚಾಣಕ್ಯನ ಪ್ರಕಾರ ಚಾರಿತ್ರ್ಯವೇ ಮನುಷ್ಯನ ಅತಿ ದೊಡ್ಡ ಅಧಿಷ್ಠಾನ. ಜಗತ್ತು ನಿಮ್ಮನ್ನು ಹೊಗಳಬಹುದು ಅಥವಾ ತೆಗಳಬಹುದು. ನೀವು ಯಶಸ್ವಿಯಾದಾಗ 1000 ಜನ ಜೊತೆಗಿರಬಹುದು, ಸೋತಾಗ ಒಬ್ಬರೂ ಇಲ್ಲದಿರಬಹುದು. ಆದರೆ ಇವೆಲ್ಲವೂ ಬಾಹ್ಯ ತೋರಿಕೆಗಳು. ನಿಮ್ಮೊಳಗಿನ ಶಾಂತಿ ಮತ್ತು ನಿಮ್ಮ ಮೇಲಿರುವ ನಂಬಿಕೆ ನಿಮ್ಮ ಅಧಿಷ್ಠಾನವಾಗಿರಲಿ. ಸಮುದ್ರದ ಮೇಲ್ಭಾಗದಲ್ಲಿ ಅಲೆಗಳ ಅಬ್ಬರವಿದ್ದರೂ ತಳಭಾಗವು ಹೇಗೆ ಶಾಂತವಾಗಿರುತ್ತದೆಯೋ ಹಾಗೆಯೇ ನೀವು ಜೀವನದ ಏರಿಳಿತಗಳ ನಡುವೆಯೂ ನಿಮ್ಮ ಮೂಲ ವ್ಯಕ್ತಿತ್ವವನ್ನು ಮರೆಯಬೇಡಿ. ಮೂಲವನ್ನು ಗಟ್ಟಿಗೊಳಿಸಿ, ಉಳಿದಿದ್ದೆಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತದೆ. ನಿಮ್ಮ ಅಧಿಷ್ಠಾನವು ಸತ್ಯ ಮತ್ತು ಶ್ರಮದ ಮೇಲೆ ನಿಂತಿರಲಿ. ನಿಮ್ಮ ಜೀವನದ ಯಶಸ್ಸಿಗೆ ನೀವು ಹಾಕಿಕೊಂಡಿರುವ ಅಡಿಪಾಯ ಅಥವಾ ತತ್ವ ಯಾವುದು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೀವನದಲ್ಲಿ ಗೊಂದಲಕ್ಕೆ ಒಳಗಾಗಿ ದಾರಿ ಹುಡುಕುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮೂಲವನ್ನು ಅರಿಯಿರಿ, ವಿಜಯಶಾಲಿಯಾಗಿ. ಇದು ನಿಮ್ಮ ಚಾಣಕ್ಯ.